ಅಂದ್ರೆ ನೀವಾಗ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದೀವಾ ಏನು, ಅಥವಾ ಸುಮ್ಮನೆ ಹೆಂಗ್ ಬೇಕಾದ್ರೂ ಮಾತಾಡ್ಕೊಂಡು ಏನೋ ಹೋಗೋದಾ? ಒಂದು ನಾನು ರೆಕಾರ್ಡ್ ಆನ್ ಮಾಡಿದ್ದೀನಿ. ಓಕೆ. ಏನೋ ಒಂದು ಕ್ಯಾಶುವಲ್ ಹಂಗೆ ಮಾತಾಡ್ಕೊಂಡು ಹೋಗೋಣ. ಇಫ್ ಯು ಹ್ಯಾಡ್ 50 crores, ವಾಟ್ ವುಡ್ ಯು ಡೂ ವಿತ್ ಇಟ್? ನಥಿಂಗ್. ನಿಜವಾಗ್ಲೂ 50 crores ಅಂದ್ರೆ ಏನು ಮಾಡಲ್ವಾ? ಏನು ಮಾಡಲಿ? ಯು ವಿಲ್ ಡೂ ಸಮಥಿಂಗ್ ವಿತ್ ದ ಮನಿ ಅಲ್ವಾ? ನಮ್ಮ ಫ್ರೆಂಡ್ಸು ಯಾರಾದರೂ ಕಷ್ಟದಲ್ಲಿದ್ದರೆ, ಇವಾಗ ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಇಂಜಿನಿಯರಿಂಗ್ ಫ್ರೆಂಡ್ ಒಬ್ಬ ಇದ್ದಾನೆ, ಅವನಿಗೆ ಸ್ವಲ್ಪ ಕೊಡ್ತೀನಿ. ನಂದು ಏನಾದರೂ ಡೆಪ್ಸು ಅದೆಲ್ಲ ನಮ್ಮ ಅಣ್ಣನಿಗೆ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ, ಇವಾಗ ಒಂದು ಮನೆಗೇನೋ ಏನಾದ್ರು ಕಟ್ಸ್ಬೇಕಂದ್ರೆ ಅದಕ್ಕೆ ಮಾಡ್ತೀನಿ. ಆ್ಯಂಡ್ ಬೇಸಿಕಲಿ ಇದೆ, ಓವರ್ ನೀಡ್ಸ್ ಇಟ್ ಐ ಪ್ರಾಬ್ಲಿ ಗಿವ್ ಇಟ್. ಆ್ಯಂಡ್ ಪರ್ಸ್ನಲಿ ಅಂತ ಬಂದರೆ ನಂದು ಲೈಕ್ ಒಂದು ರೆಸಾರ್ಟ್ ಥರ ಏನೋ ಮಾಡಬೇಕಂತ ಒಂದಿದೆ. ಸೊ ಮೇ ಬಿ ಐಲ್ ಇನ್ವೆಸ್ಟ್ ಇನ್ ಲ್ಯಾಂಡ್ ಆರ್ ಸಮಥಿಂಗ್, ಐ ಡೋಂಟ್ ನೋ. ಬಟ್ ಯೂಶಲಿ ಐ ವುಡ್ ಪ್ರಾಬ್ಲಿ ಗಿವ್ ಇಟ್ ಟು ಪೀಪಲ್ ಇಫ್ ಹೂ ನೀಡ್ಸ್ ಇಟ್. ನಂದು ಇದರಲ್ಲಿ ನೀನೇನು ಮಾಡ್ತೀಯಾ? ನಿಂದು ನಿಂದು ಡ್ರೀಮ್ ಹೌಸ್ ತರ ಏನೋ ಹೇಳಿದ್ಯಲ್ಲ, ಹ್ಞೂ ಯು ವುಡ್ ಬಿಲ್ಡ್ ಯುವರ್ ಡ್ರೀಮ್ ಹೌಸ್ ವಿತ್ ಇಟ್. ಇಫ್ ಪಾಸಿಬಲ್. 50 crores ಅಲ್ಲಿ ಆಗತ್ತೆ, ಏನಾಗಲ್ವಾ? ಐ ಡೋಂಟ್ ನೋ ಮ್ಯಾನ್, ಯಾವಾಗ ಬರುತ್ತೆ ಅದನ್ನು ಡಿಪೆಂಡ್ ಆಗುತ್ತಲ್ಲ. ನಾಳೆ ಬಂದ್ರೆ ನಾಳೆ ಬಂದ್ರೂ ನೋಡ್ಬೇಕು, ಲ್ಯಾಂಡ್ ಸಿಗಬೇಕು. 1 ಎಕರೆ 5 ಎಕರೆ ಅಷ್ಟು ಜಮೀನು ತೊಗೊಂಬಿಟ್ಟು ಆ ಥರ ಒಂದು ರೆಸಾರ್ಟ್ ಥರ ಮಾಡಿ ಆ ಥರ ಇರೋದು. ನೀನೇನು ಮಾಡ್ತೀಯಾ? ನಾನು ಅಂದ್ರೆ ನೀನ್ ಹೇಳಿದ್ರಲ್ಲಿ ದರ್ ಇಸ್ ಓನ್ಲಿ ಒನ್ ಥಿಂಗ್ ದಟ್ ಐ ಗಾಟ್ ಟು ನೋ. ಯು ವಾಂಟ್ ಟು ಬಿಲ್ಡ್ ಎ ಡ್ರೀಮ್ ಹೌಸ್. ಬೇರೆದೆಲ್ಲ ಸಣ್ಣ ಪುಟ್ಟ, ಅವ್ರಿಗೆ ಕಷ್ಟದಲ್ಲಿರೋರು ಹೆಲ್ಪ್ ಮಾಡೋದು, ಇವ್ರಿಗೆ ದೇ ವಾಂಟ್ ನೀಡ್ ಕ್ರೋರ್ಸ್ ಆಫ್ ರುಪೀಸ್ ಅಲ್ವಾ? ದೇ ವಿಲ್ Never ಜಸ್ಟ್ know. ನೀಡ್ ಲೈಕ್ ಫ್ಯೂ ಲ್ಯಾಕ್ಸ್. What if they need? ದೆನ್ ದೇ ಆರ್ ಡೂಯಿಂಗ್ ಸಮಥಿಂಗ್ ರಿಯಲಿ ಸ್ಟ್ರೇಂಜ್, ಲೈಕ್ ಗ್ಯಾಂಬ್ಲಿಂಗ್ ಆರ್ ಸ್ವಲ್ಪ ನೊಟೋರಿಯಸ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ, ಇಫ್ ದೇ ನೀಡ್ ಕ್ರೋರ್ಸ್ ಆಫ್ ರುಪೀಸ್. ಬಟ್ ಅದೇ ಇವಾಗ ನಂದಿರೋದು ಅಷ್ಟೇ. ಇವಾಗ ಹೆಂಗಿರೋ ನಮ್ಮ ಮನೆ ಇದೆ, ರೆಸಾರ್ಟ್ ಮಾಡಲೇಬೇಕಂತನೂ ಏನಿಲ್ಲ ಆ ಥರ. ಇಫ್ ಐ ಹ್ಯಾವ್ ಎಕ್ಸೆಸ್ ಮನಿ ದೆನ್ ದಟ್ ಈಸ್ ವಾಟ್ ಐ ವುಡ್ ಡೂ. ಬಿಕಾಸ್ ನನಗಿರೋದು ಒಂದು ಆಸೆ ಅಂದರೆ ಫ್ಯಾಮ್ಲಿಯವರೆಲ್ಲ ಒಂದು ಗೆಟ್ ಟುಗೆದರ್ ಥರ ಮಾಡೋಕ್ಕೆ ಒಂದು ಪೀಸ್ಫುಲ್ ಜಾಗ ಸೆಟಪ್ ಮಾಡಬೇಕನ್ನೋ ಒಂದು ಆಸೆ. ಸೊ ರೆಸಾರ್ಟ್ ಥರ ಪೀಸ್ಫುಲ್ ಥರ ಮಾಡಿದ್ರೆ ಇನ್ಕಮ್ ಥರನೂ ಆಗುತ್ತೆ, ಫ್ಯಾಮ್ಲಿ ಗೆಟ್ ಟುಗೆದರ್ ಥರನೂ ಮಾಡ್ಕೋಬೋದು, ಎರಡೂ ಆಗುತ್ತೆ. ಇನ್ವೆಸ್ಟ್ ಮಾಡಲ್ಲ ನೀನು? ಅದೇ ಇನ್ವೆಸ್ಟ್ಮೆಂಟ್ ಥರ. ಹಾಂ, ಬಟ್ ಲೈಕ್ ಸ್ಟಾಕ್ಸ್ ಅಲ್ಲಿ ಅಥವಾ ಅದೆಲ್ಲ ಇಲ್ಲ. ಆರ್ ಗೋಲ್ಡ್ ಅಲ್ಲಿ, ಅಥವಾ ಏನೋ ಒಂದು ಸಮಥಿಂಗ್ ದಟ್ ವಿಲ್ ಗ್ರೋ ಅದರ್ ದೆನ್ ರಿಯಲ್ ಎಸ್ಟೇಟ್, ಲೈಕ್ ಎ ಹೋಮ್ ಆರ್ ಅಪಾರ್ಟ್ಮೆಂಟ್ಸ್ ಅಲ್ಲಿ. ನನಗೆ ಮೋರ್ ದೆನ್ ಆಲ್ ದೀಸ್ ಥಿಂಗ್ಸ್ ಐ ವಾಂಟ್ ಟು ಹ್ಯಾವ್ ಅ ಚಿಲ್ ಲೈಫ್ ಸ್ಟೈಲ್ ಥರ ಇರಬೇಕು. ಸೊ ಮೇ ಬಿ ಆ ಥರ ನೋಡಿದ್ರೆ ಐ ಮೈಟ್ ಪ್ರಾಬಬ್ಲಿ ಇನ್ವೆಸ್ಟ್ ಇನ್ FD ಆರ್ ಸಮಥಿಂಗ್, ಸೊ ದ್ಯಾಟ್ ಐ ವಿಲ್ ಗೆಟ್ ಎವ್ರಿ ಮಂತ್ ಒಂದು 20-30 ಸಾವಿರ ಬರೋಷ್ಟು ನನ್ನ ಲೈಫ್ ಸಸ್ಟೈನ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕು ಅಷ್ಟು ಪ್ರಾಬಬ್ಲಿ ಮಾಡ್ಬೋದು ಆ ಥರ. If you invest like 5 crores, you will probably get like 1.5 lakhs per month. ಸಾಕು, ಅಷ್ಟಿದ್ರೆ ಬೇಜಾನಾಯ್ತು ನನಗೆ. ಅದಾದಮೇಲೆ ಇನ್ನೂ ದುಡ್ಡು ಇದೆ ಅಂತ ಹೇಳಿದ್ರೆ ಮೇ ಬಿ ಯಾವ್ದಾದ್ರು ಸ್ಟಾರ್ಟಪ್ ಬಿಸ್ನೆಸ್ ಫಂಡಿಂಗು ಆ ಥರದ್ದು ಏನಾದರೂ ಮಾಡ್ಬೋದು. ಕೌನ್ ಬನೇಗಾ ಕರೋಡ್ಪತಿನಲ್ಲಿ ಒಬ್ಬ 5 crores ವಿನ್ ಆಗಿದ್ದ. ಅವನು he didn't know how to manage money after he won that. ಅವನು ಇದರಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಹಂಗೆ ಹಿಂಗೆ ಉಡಾಯಿಸ್ಬಿಟ್ಟು now he is back to being someone who has no money, not much money at all. ನನಗಿದೆಲ್ಲ ಕೇಳ್ತೀನಲ್ಲ, ಈ ಲಾಟ್ರಿ ವಿನ್ ಆಗಿರ್ತಾರಲ್ಲ, ಫಸ್ಟ್ ಫ್ಯೂ ಡೇಸ್ ಆರ್ ಫ್ಯೂ ಮಂತ್ಸ್ ಫುಲ್ ಉಡೀಸ್ ಮಾಡಿಬಿಡ್ತಾರೆ. ದೇ ವಿಲ್ ನಾಟ್ ಇನ್ವೆಸ್ಟ್ ಇಟ್ ಅಟ್ ಆಲ್ ಬಿಕಾಸ್ they don't really have a relationship with money that much. Then they will be back to the same thing. ಸೊ ಅದಕ್ಕೆ ಐ ಆಲ್ವೇಸ್ ಥಿಂಕ್ ನನಗೇನಾದರೂ ಸಿಕ್ಕಿದ್ರೆ ಲೈಕ್ 100 crores, ಐ ಶುಡ್ ನಾಟ್ ಡೂ ದಟ್ ಅಂತ. ಒನ್ ಕ್ಯಾನ್ ಡ್ರೀಮ್ ಅಲ್ವಾ? ಏನು ಮಾಡ್ತೀಯಾ? ಫಸ್ಟು ನಾನು ಏನು ಮಾಡ್ತೀನಿ, FDಗೆ ಹಾಕ್ತೀನಿ ಒಂದಷ್ಟು, ಗೋಲ್ಡ್ಗೆ FD ಹಾಂ, ಒಂದಷ್ಟು ಗೋಲ್ಡ್ಗೆ ಹಾಕ್ತೀನಿ, ಒಂದಷ್ಟು ಸ್ಟಾಕ್ಸ್ಗೆ ಹಾಕ್ತೀನಿ, ಒಂದಷ್ಟು ರಿಯಲ್ ಎಸ್ಟೇಟ್ಗೆ ಹಾಕ್ತೀನಿ. ಆಮೇಲೆ ಡಿವಿಡೆಂಡ್ಸ್ ಎಲ್ಲ ಬರುತ್ತಲ್ಲ, ದಟ್ ಈಸ್ ಮೋರ್ ದೆನ್ ಎನಫ್ ಟು ಹೆಲ್ಪ್ ಎನಿವನ್ ಇನ್ ನೀಡ್. ಯು ಡೋಂಟ್ ಹ್ಯಾವ್ ಟು break down that amount or lose the principal amount. So if you are getting like 8 or 9 lakhs per month, or maybe even 6 lakhs per month, in that only you can help people. You will always have that core lump sum amount with you as a safety. ನಾನು ಮೋಸ್ಟ್ಲಿ ನನಗೇನೇನು ಅನಿಸುತ್ತೆ ಅದೆಲ್ಲ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ದೇರ್ ಆರ್ ಫ್ಯೂ ಬಿಸ್ನೆಸಸ್ ಆರ್ ಸಮಥಿಂಗ್ ದಟ್ ಐ ವಾಂಟ್ ಟು
ಸ್ಟಾರ್ಟ್. ಹ್ಮ್ ಸೊ ಅದೆಲ್ಲ ಐಡಿಯಾಸ್ ಎಲ್ಲ ಇದೆ. ಸೊ ಅದನ್ನು ಐ ವಿಲ್ ಬ್ರಿಂಗ್ ಇನ್ ಟು ಆ್ಯಕ್ಷನ್ ಥರ. ಸೊ ಐ ವಿಲ್ ಇನ್ವೆಸ್ಟ್ ಇನ್ ಮಲ್ಟಿಪಲ್ ಬಿಸ್ನೆಸಸ್ ಆರ್ ಎನಿಥಿಂಗ್ ದಟ್ ಐ ವಾಂಟ್ ಟು ಡೂ. ಫಾರ್ ಮೀ ಐ ಜಸ್ಟ್ ವಾಂಟ್ ಟು ಟ್ರೈ ಔಟ್ ಥಿಂಗ್ಸ್ ಆ್ಯಂಡ್ ಹ್ಮ್ ಸಿ ಇಫ್ ಇಟ್ ವರ್ಕ್ಸ್ ಆರ್ ನಾಟ್. ಈ ಮೋಟಿವೇಟರ್ಸ್ ಎಲ್ಲ ಮಾತಾಡ್ತಾರಲ್ಲ, ಡೂ ಸಮಥಿಂಗ್ ವರ್ತ್ ವೈಲ್ ವಿತ್ ಯುವರ್ ಲೈಫ್, ಜಸ್ಟ್ ಡೂ ಇಟ್, ಡೂ ಸಮಥಿಂಗ್ ಅಂತ. ಡು ಯು ನಿಮ್ಗೆ ಅದ್ರ ಬಗ್ಗೆ ಏನು ಅನ್ಸುತ್ತೆ? ಡು ಯು ಥಿಂಕ್ ಅಬೌಟ್ ದ್ಯಾಟ್? ಲೈಕ್ 50 crores ಬಂದರೆ ಯು ಕ್ಯಾನ್ ಮೇಕ್ ರಿಯಲ್ ಚೇಂಜ್ ಇನ್ ದ ವರ್ಲ್ಡ್. ಮೇಕ್ ರಿಯಲ್ ಚೇಂಜ್ ಅಂದರೆ ಅದೇ ಇವಾಗ ಯೂಶ್ವಲಿ ನಾನು ಮಿಡ್ಲ್ ಕ್ಲಾಸ್ ಜನರದ್ದು ಎಕ್ಸಾಂಪಲ್ ತೊಗೊಳ್ತಿರೋದು. ಸೊ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಮೇಯ್ನಾಗೆ ಪ್ರಾಬ್ಲಮ್ ಇರೋದು ದುಡ್ಡಿಂದು, ಆಯಿತಾ. ಸೊ ವಾಟ್ ಎವರ್ ದೇ ಡೂ, ದೇ ಜನರಲಿ ಥಿಂಕ್ ಅಬೌಟ್ ಮನಿ ಇನ್ ದ ಎಂಡ್, ಯೂಶ್ವಲಿ ಮೋಸ್ಟ್ ಆಫ್ ದ ಟೈಮ್. ಆ್ಯಂಡ್ ವೆನ್ ದೇ ಗೆಟ್ ದ್ಯಾಟ್, ದೇ ಮೈಟ್ ನಾಟ್ ನೋ, ಟು ಅನ್ ಎಕ್ಸ್ಟೆಂಟ್ ದೇ ಮೈಟ್ ಥಿಂಕ್ ಓಕೆ ಇಷ್ಟು ದುಡ್ಡು ಬಂದರೆ ನಾನು ಇದಿದ್ದು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಬಟ್ ಎಕ್ಸೈಸ್ ಬಂದರೆ ಏನು ಮಾಡ್ಬೋದು, ಮೇ ಬಿ ಆ ಟೈಮಿಗೆ ಪ್ಲ್ಯಾನ್ ಮಾಡ್ಬೋದು, ನೀನು ಹೇಳಿ ಥರ ಒಂದಷ್ಟು ಜನ ಉಡಾಯಿಸ್ಬೋದು, ಈ ಥರದ್ದೆಲ್ಲ ಮಾಡ್ತೀವಿ. ಅದಕ್ಕೆ ಲೈಕ್ ಅವ್ರ ಲೈಫಲ್ಲಿ ಏನು ಮಾಡ್ಬೇಕು ಅನ್ನೋ ಥರದ್ದು ಕ್ಲಾರಿಟಿ ಇದ್ದರೆ, ದೆನ್ ಇಫ್ ದೇ ಗೆಟ್ ಸಮಥಿಂಗ್ ಎಕ್ಸೆಸ್ ಆರ್ ನಾಟ್, ಇಟ್ ವೋಂಟ್ ಮ್ಯಾಟರ್ ಫಾರ್ ದೆಮ್. ಸೊ ಒನ್ ಥಿಂಗ್ ಇಲ್ಲಿ ನಂಗೆ ಏನು ಅನಿಸುತ್ತೆ ಅಂದರೆ, ಪೀಪಲ್ ಹ್ಯಾವ್ ಪ್ಲ್ಯಾನ್ಸ್ ದಟ್ ದೇ ವಾಂಟ್ ಟು ಡೂ ಇನ್ ದರ್ ಲೈಫ್, ಬಟ್ ದೇರ್ ಪ್ಲ್ಯಾನ್ಸ್ ಆರ್ ಪ್ರಿಟಿ ಸ್ಮಾಲ್. ದೇ ಡೋಂಟ್ ಹ್ಯಾವ್ ಬಿಗ್ ಪ್ಲ್ಯಾನ್ಸ್. ಇವಾಗ ಎಲ್ಲರಿಗೂ ಅವ್ರವ್ರ ಸಿಚುಯೇಷನ್ಗೆ ದೇ ಹ್ಯಾವ್ ಪ್ಲ್ಯಾನ್ಸ್. ಇವಾಗ ಏನಾದರೂ ಬಿಲಿಯನೇರ್ ತೊಗೊಂಡ್ರೆ ಹಿ ವಿಲ್ ಹ್ಯಾವ್ ಪ್ಲ್ಯಾನ್ಸ್ ವಿಚ್ ಇನ್ವಾಲ್ವ್ ಬಿಲಿಯನ್ಸ್ ಆಫ್ ಡಾಲರ್ಸ್. If you take like someone who's middle class, who has like few lakhs of rupees, they will have plans involving up to like say 1 or 2 crores or maybe max 5 crores. When they suddenly get amount which they wouldn't even have thought of, then they don't have any plans about that ಅನ್ಸುತ್ತೆ ನನಗೆ. ಅದಾಗೇನು ಇಂಡಿವಿಜುವಲ್ ಮೇಲೆ ಹೋಗ್ಬೋದು, ಗೊತ್ತಿಲ್ಲ. ಸೊ ಇವಾಗ ನನಗೆ ಕರೆಂಟ್ ಟೈಮಲ್ಲಿ ನಾನೇನೋ ಸಾಲ ಮಾಡಿದ್ರೆ ನನಗೆ ಅಯ್ಯೋ ಹೆಂಗೆ ತೀರ್ಸೋದು ಅದು ಇದು ಆ ಥರ ಇರುತ್ತೆ. ಬಟ್ ಅದೇ ಈ ಬಿಸ್ನೆಸ್ಸಲ್ಲೆಲ್ಲ ಅಭ್ಯಾಸ ಆಗಿರುತ್ತೆ ನೋಡು, ಅವರು ಲಕ್ಷಾನುಗಟ್ಲೆಲ್ಲ ಮಾಡ್ತಾರೆ. ದೆಲ್ ಬಿ ಚಿಲ್ ಇಟ್ ಸೆಲ್ಫ್. ಇನ್ನು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರು ಕೋಟ್ಯಾನುಗಟ್ಲೆ. ಸೊ ಇಟ್ಸ್ ಲೈಕ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಅದು. ನೀವು ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಯು ವಿಲ್ ಗೆಟ್ ಹ್ಯಾಬಿಚುಯೇಟೆಡ್ ಆರ್ ವಿಲ್ ಗೆಟ್ ಯೂಸ್ ಟು ಇಟ್, ಇದೇನು ಇಲ್ಲ ಅನ್ನೋ ಥರ. ನಾ ಅದಕ್ಕೆ ಲೈಕ್ ತುಂಬ ಸಕ್ಸಸ್ಫುಲ್ ಪೀಪಲ್ ಎಲ್ಲ ಇರ್ತಾರೆ ನೋಡು, ಅವ್ರು ಅದಕ್ಕೆ ಹೇಳೋದು, ಮನಿ ಈಸ್ ನಾಟ್ ಈವನ್ ಸಮಥಿಂಗ್ ದಟ್ ಯು ನೀಡ್ ಟು ಬಿ ಬಿಹೈಂಡ್. ಮೇ ಬಿ ಇವಾಗ ಬಿಗಿನಿಂಗ್ ಸ್ಟೇಜಸ್ಸಲ್ಲಿ ನಿಂಗೆ ಅನ್ಸ್ಬೋದು ದುಡ್ಡಿದ್ರೆ ಇದು ಮಾಡ್ಬೋದಂತ, ಬಟ್ ಅಟ್ ಒನ್ ಪಾಯಿಂಟ್ ಇಟ್ ಜಸ್ಟ್ ಬಿಕಮ್ಸ್ ಲೈಕ್ ಗೇಮ್ ಆರ್ ಸಮಥಿಂಗ್ ಅಷ್ಟೇ. ಇವಾಗ ನೀನು 50 ಹೈ ಸ್ಕೋರ್ ಥರ ಅಷ್ಟೇ. ಸೊ ನೀನು ಎಲ್ಲ ತೊಗೊಂಡ್ಬಿಡ್ತೀಯ, ನಿನ್ಗೇನೇನು ಬೇಕು ಎಲ್ಲ ಸ್ಯಾಟಿಸ್ಫೈ ಮಾಡ್ಕೊಂಬಿಡ್ತೀಯ, ನಿಂಗೇನು ಇರಲ್ಲ, ಸ್ಯಾಚುರೇಟೆಡ್ ಆಗಿಬಿಡ್ತೀಯ. ಏನು ಮಾಡ್ತೀಯ ಆ ಟೈಮಲ್ಲಿ? ಇನ್ನೂ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ you will go for things which are more expensive than the amount of money you have. I think that is what happens. ನೀನು 50 crores ತೊಗೋತೀಯ, 50% ಸೇವ್ ಮಾಡ್ಕೋತೀಯ ಅನ್ಕೋ, ಇನ್ನೂ 50% ಯಾವುದೋ ಬಿಸ್ನೆಸ್ಗಳೆಲ್ಲ ಹಾಕ್ತೀಯ, ಬಿಸ್ನೆಸ್ ಫುಲ್ಲು ಬೂಮ್ ಆಗಿಬಿಡುತ್ತೆ, ಇನ್ನೂ ನೀನು 10x 20x ದುಡ್ಡು ಮಾಡಿಬಿಡ್ತೀಯ ನೀನು ಅದರಲ್ಲಿ. ಅದನ್ನು ಅದೇ ರೀತಿ ನೀನು ರೆಪ್ಲಿಕೇಟ್ ಮಾಡ್ಕೊಂಡು ಹೋಗ್ಬಿಟ್ಟು ಫುಲ್ಲು ವರ್ಲ್ಡ್ನೇ ಕಾಂಕರ್ ಮಾಡೋ ಅಷ್ಟು ನಿಂಗೆ ದುಡ್ಡು ಬರುತ್ತೆ, ಅಷ್ಟು ಪವರ್ಫುಲ್ ಆಗ್ತೀಯ. ವಾಟ್ ವಿಲ್ ಯು ಡೂ? ಯು ಹ್ಯಾವ್ ಗಾಟ್ ಎವ್ರಿಥಿಂಗ್. ಏನು ಮಾಡ್ತೀಯ ನೀನು? I think I will vanish then. ವ್ಯಾನಿಷ್ ಅಂದರೆ ಎಲ್ಲಿ ಹೋಗ್ತೀಯ? I will choose a quick and painless death. ಡೆತ್ ಏನು ಅದು ಆರಾಮಾಗಿ ಬರುತ್ತಲ್ಲ, ನೀನು ಯಾಕೆ ಚೂಸ್ ಮಾಡ್ತೀಯ? ಆರಾಮಾಗಿ ಬರುತ್ತೆ. ಡೆತ್ ಯಾವತ್ತೂ ಆರಾಮಾಗಿ ಬರಲ್ಲ. ಡೆತ್ ಇಸ್ ಲೈಕ್ ಇಟ್ ಹ್ಯಾಪನ್ಸ್ ಟು ಯು. it happens, but it won't happen in the way you want it to happen ಅಲ್ವಾ. You can choose. ಬಟ್ ನೀನು ಅದು ಮುಂಚೆನೇ ಮಾಡ್ಬೋದು, ನೀನು ಅಷ್ಟೊಂದೆಲ್ಲ You can ದುಡ್ಡು take ಮಾಡಿ agency. ಎಲ್ಲ ಮಾಡಿದ್ಮೇಲೆ ಮಾಡ್ಬೇಕಂತ ಯಾಕಿದೆ? Then you will have a like solid plan ಅಲ್ವಾ. Like you will have a foolproof plan. ಏನು? ದುಡ್ಡಿಲ್ದಲ್ಲ ಏನಾದರೂ ಓಕೆ ಐ ವಿಲ್ ಚೂಸ್ ಅ ಕ್ವಿಕ್ ಅಂಡ್ ಪೇನ್ಲೆಸ್ ಡೆತ್ ಅಂತ. ಇಫ್ ಯು ಜಂಪ್ ಫ್ರಮ್ ದ 4th floor, ಬರೀ ಕೈ ಕಾಲು ಮುರಿದೋಗ್ಬಿಟ್ರೆ ಅವಾಗ? ಅದೇ ಇವಾಗ ನೀನು ದುಡ್ಡೆಲ್ಲ ಬಂದಾದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯ ಅಂತ ಅನ್ಕೋ, ಪೇನ್ಲೆಸ್ ಡೆತ್ ಆರ್ ವಾಟ್ ಎವರ್. ಅದು ಮುಂಚೆನೂ ಮಾಡ್ಬೋದಲ್ಲ. ಮಾಡ್ಬೋದು, ಬಟ್ ಯು ವಿಲ್ ನಾಟ್ ಹ್ಯಾವ್ ದ ಮೀನ್ಸ್. ವಾಟ್ ಈಸ್ ದ ಕ್ವಿಕ್ ಆ್ಯಂಡ್ ಪೇನ್ಲೆಸ್ ವೇ ಆಫ್ ಡೆತ್? ವಾಟ್ ಡು ಯು ಥಿಂಕ್ ಇಸ್ ದ ಕ್ವಿಕೆಸ್ಟ್ ಅಂಡ್ ದ ಐ ಮೋಸ್ಟ್ ಡೋಂಟ್ ನೋ. ಪೇನ್ಲೆಸ್? ನೀನು ತಂದಿದ್ದ ಟಾಪಿಕ್ ನಾನು ಯೋಚನೆನೇ ಮಾಡಲ್ಲ. It is not so easy. ಅದೇ ಕಣ, ಹೇಳು ಇದು ಅಂತ ಹೇಳು, ನಾನು ನೋಡೋಣ. ನನ್ನ ಪ್ರಕಾರ ನನಗನ್ಸೋದೇನೆಂದರೆ ಅನಿಸ್ಥಿಸಿಯಾ ತೊಗೊಂಡು
ಅವಾಗೇನಾದರೂ ಮಾಡ್ಕೊಳ್ಳೋ ಥರದ್ದು. ಬಿಕಾಸ್ ವಿ ವೋಂಟ್ ಫೀಲ್ ಎನಿಥಿಂಗ್ ಡ್ಯೂರಿಂಗ್ ಅನಿಸ್ಥೀಸಿಯಾ. ನನಗೆ ಆಲ್ರೆಡಿ ಅನಿಸ್ಥೀಸಿಯಾನೇ ಇದು ಈ ಸಿರಿಂಜ್ ನೋಡಿದ್ರೆ ತಲೆ ಸುತ್ತು ಬಂದ್ಬಿಡುತ್ತೆ. ಅನಿಸ್ಥೀಸಿಯಾನೇ ನಿನ್ಗೆ ಬೇಕಾಗಿಲ್ಲ. ಅನಸ್ತೇಷಿಯಾನೇ ಬೇಡ, ನಿನ್ಗೆ ಸರಿ ಸಿರಿಂಜ್ ನೋಡಿದ್ರೆ ಸಾಕು. ಹಾ. ಇಲ್ಲ, ಸೊ ಆ ಥರ. ಎಷ್ಟೊಂದಿದೆ. ಈಗ ಸಿಂಪಲ್ ನೋಡೋ ಕ್ಲೋರೋಫಾರ್ಮ್ ಅನ್ಕಾನ್ಷಿಯಸ್ ಆಗೋಯ್ತು. ಅನ್ಕಾನ್ಷಿಯಸ್ ಟೈಮಲ್ಲಿ ಯಾರಿಗಾದ್ರೂ ಈ ಥರ ಏನಾದರೂ ಮಾಡಿ ಅಂತ ಹೇಳ್ಬಿಟ್ರೆ ಆಗೋಯ್ತು. ಅವ್ರು ಮಾಡ್ಬಿಡ್ತಾರಾ? ಅದೇ ಹೇಳ್ತಿರೋದು. ಇಫ್ ಯು ವಾಂಟ್ ದ್ಯಾಟ್, ಏನಕ್ಕೆ ಮಾಡ್ತಾರ ಅವರು? ಇಫ್ ದೇ ಡೋಂಟ್ ಡೂ ಇಟ್ ದೆನ್ ದಟ್ಸ್ ವಾಟ್ ಯು ಟೆಲ್ ದೆಮ್, ಇದು ಬೇಕಾಗಿರೋದು ಈ ಥರ ಮಾಡಿ ಅಂತ. ಏನಾದರೂ ಇರ್ಬೇಕು ತಾನೇ ಅವ್ರು ಮಾಡಬೇಕು ಅಂದರೆ. ಇಫ್ ಯು ಗಿವ್ ದೆಮ್ ಮನಿ ದೇ ವಿಲ್ ಡೂ ಇಟ್. ಆರ್ if you have lot of money, then you can get the equipment that is needed. ಎಕ್ವಿಪ್ಮೆಂಟ್ ಎಲ್ಲ ಏನು ಬೇಡ, ಕ್ಲೋರೋಫಾರ್ಮ್ಗೆ ಎಕ್ವಿಪ್ಮೆಂಟ್ ಬೇಕೇನಾ? ಕ್ಲೋರೋಫಾರ್ಮ್ ಇಂದ ಸತ್ತೋಗಲ್ಲ ಯಾರನ್ನು. ಯು ಹಾಂ, ನೀಡ್ ಕ್ಲೋರೋಫಾರ್ಮ್ ಆಗಿದ್ಮೇಲೆ ಬೇರೆ ಮೀನ್ಸಲ್ಲಿ ಆರಾಮಾಗಿ ಇವಾಗ MMA ಚೋಕ್ ಮಾಡಿಬಿಟ್ಟು ಅನ್ಕಾನ್ಷಿಯಸ್ ಮಾಡಿಸ್ಬಿಡ್ತಾರೆ ನೋಡು. ಯಾ, ಬಟ್ ಐ ಸ್ಟಿಲ್ ಥಿಂಕ್ ಏನಾದರೂ ನಿನಗೆ ಇಫ್ ಯು ವಾಂಟ್ ಎ ಫುಲ್ ಪ್ರೂಫ್ ವೇ, ದೆನ್ ಯು ಹ್ಯಾವ್ ಟು ಹ್ಯಾವ್ ರಿಸೋರ್ಸಸ್. ನೀನು ಹೇಳ್ತಾ ಇರೋದೆಲ್ಲ ವರ್ಕ್ ಆಗುತ್ತೆ, ಬಟ್ ಇಟ್ ಕ್ಯಾನ್ ನಾಟ್ ವರ್ಕ್ ಆಲ್ಸೋ. But if you have, you will have the resources to find the people. That is one thing I feel. Because when you vanish, alva, all of your needs will go away. All of your wants will go away. That is when the person is completely free. ಏನೇನು ಸತ್ತೋದ್ಮೇಲೆ? It is a paradox ಅಂತ ಅನ್ಸುತ್ತೆ, but that is true ಅನ್ಸುತ್ತೆ ನನಗೆ. If you are not alive, you don't have any wants because you are not there. That's the only time when you don't have any wants. You can live without having such things. But you will always have needs alva when you are alive. ಆ ಥರ ಏನು ಅದಾಗೇನು ಇಟ್ ಡಿಪೆಂಡ್ಸ್. I don't think it depends. ಅಂದರೆ ಇವಾಗ ನಾರ್ಮಲ್ ಫುಡ್ಡು ಆ ಥರದ್ದು ಹೇಳ್ತಿರೋದು. that is also a need. Sleep is also a need. ಇವಾಗ ಊಟ ನಿನಗೆ ಸಿಂಪಲ್, ಇವಾಗ ಇಡ್ಲಿನೋ ಇಲ್ಲ ಒಂದು ಫ್ರೂಟ್ಸೋ ಏನೋ ತಿನ್ಕೊಂಡು ಸರ್ವೈವ್ ಮಾಡ್ಬೋದು. But that is again also a need alva. ಅದು ನಾರ್ಮಲ್ ಇದು. Yeah, that we have taken it for granted because we are living in a system where it is abundant. If we are living in ಆಫ್ರಿಕಾನೋ ಅಥವಾ ಯಾವುದೋ ಒಂದು ದೇಶದಲ್ಲಿ ಅವ್ರ ಊಟನೇ ಇಲ್ಲ ಅಂತ ಇದ್ರೆ, that will also be a big thing for them. ನೇಚರಲ್ಲಿ ಸಿಗಲ್ವಾ ಏನೋ ಒಂದು? ನೇಚರಲ್ಲಿ ವೈಲ್ಡ್ ಡೇಂಜರ್ ಇದೆ. ಆಮೇಲೆ ಇವಾಗ ಡೆಸರ್ಟ್ ಹತ್ರ ಇರೋರಿಗೆ ನೀರ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ every need is a problem only. For some people it is not a problem. Okay. So ಆ ಥರ ಯೋಚನೆ ಮಾಡಿದಾಗ I think, or rather it is true that you are completely free only when you have no needs. Okay. So what will we do if we have 50 crores ಅಂತ ಹೇಳಿದ್ರೆ? I will say I will vanish. Ultimate, I will vanish. ಸೊ ನಿಂಗೆ 50 ಕೋಟಿ ಕೊಟ್ರೆ ನೀನು ಹೋಗ್ಯಾಸ್ಕೋತೀಯ ಅಂದರೆ ಇಫ್ ದರ್ ಇಸ್ ಅ ಕ್ವಿಕ್ ಆ್ಯಂಡ್ ಪೇನ್ಲೆಸ್ ವೇ, ದೆನ್ 50 ಕೋಟಿ ಇಲ್ದಲೇನೋ ಐ ವಿಲ್, ಬಟ್ ಐ ವಿಲ್ ನಾಟ್ ಹ್ಯಾವ್ ದ ಕಾನ್ಫಿಡೆನ್ಸ್. ಬಟ್ ವೈ ಡು ಯು ವಾಂಟ್ ಟು ವ್ಯಾನಿಶ್? ಬಿಕಾಸ್ ಯು ವಿಲ್ ಬಿ ಫ್ರೀ ವೆನ್ ಯು ವಿಲ್ ಬಿ ಕಂಪ್ಲೀಟ್ಲಿ ಫ್ರೀ. ಇವಾಗ ನೀನು ಆಯಿತು ವ್ಯಾನಿಶ್ ಆಯ್ತು, ಇವಾಗ ನೀನು ಮತ್ತೆ ವಾಪಸ್ ಬಂದರೆ ಅವಾಗ ನೋಡ್ಕೊಳ್ಳೋಣ. ದಟ್ ಈಸ್ ಅ ಪ್ರಾಬ್ಲಮ್ ಫಾರ್ ದ ಫ್ಯೂಚರ್ ಮ್ಯಾನ್. ವಿ ಶುಡ್ ಓನ್ಲಿ ಫೋಕಸ್ ಆನ್ ಪ್ರಾಬ್ಲಮ್ಸ್ ಆಫ್ ದ ಪ್ರೆಸೆಂಟ್. ಏನೋ, ಸೊ ನಿನಗೆ ಜಾಸ್ತಿ ದುಡ್ಡು ಕೊಟ್ಟರೆ ನೀನು ವ್ಯಾನಿಶ್ ಆಗ್ತೀಯ. ಟ್ರಸ್ಟ್ ಪಿಂಕ್ ಫಾರ್ಗೆಟ್ ಸ್ಟೇನ್ಸ್. ಏನ? ಟ್ರಸ್ಟ್ ಪಿಂಕ್ ಫಾರ್ಗೆಟ್ ಸ್ಟೇನ್ಸ್ ವ್ಯಾನಿಶ್ ಪ್ರಾಡಕ್ಟ್ ಟ್ಯಾಗ್ಲೈನ್. ಓಕೆ. ನೀನು ಇದು ತೋರಿಸಿದ್ಯಲ್ಲ ಈ ಹ್ಯಾಂಡಿಕ್ಯಾಪ್ಡ್ ಪೀಪಲ್ದು, ಲೈಕ್ ದ ಫೀಟ್ಸ್ ದಟ್ ದೇ ಆರ್ ಅಕಂಪ್ಲಿಷಿಂಗ್. ನನಗೆ ಏನು ಅನ್ಸುತ್ತೆ ಅಂದರೆ, ಇಫ್ ಯು ಆರ್ ಬಾರ್ನ್ ವಿತ್ ಅ ಹ್ಯಾಂಡಿಕ್ಯಾಪ್ ಅಲ್ವಾ, I feel that is not such a big thing. But if you get handicapped in the middle of your life or after you are used to the general equipment that you already have, then the feats that you accomplish, that should be celebrated ಅಂತ. ಓಕೆ. ಯಾಕಂದರೆ ಇವಾಗ ನಮಗೆ 2 ಕೈ ಇದೆ, 2 ಕಾಲಿದೆ. ಸೊ ನಾವು ವಿ ವಿಲ್ ಜಸ್ಟ್ ಯುಟಿಲೈಸ್ ಆಲ್ ದ ಎಕ್ವಿಪ್ಮೆಂಟ್ that we have to do whatever we want to do. ಇವಾಗ ಇನ್ನೊಂದು ಟೈಪ್ ಆಫ್ ಸ್ಪೀಶೀಸ್ ಆಫ್ ಮನುಷ್ಯನ ತಂದ್ಬಿಟ್ಟು ಅವ್ರಿಗೆ 3-4 ಕೈ ಇರುತ್ತೆ. ಇಟ್ ಈಸ್ ಲೈಕ್ ದೆಮ್ ಲುಕಿಂಗ್ ಅಟ್ ಅಸ್ ಅಂಡ್ ಸೇಯಿಂಗ್ ವಿ ಆರ್ ಹ್ಯಾಂಡಿಕ್ಯಾಪ್ಡ್ ಬಟ್ ವಿ ಆರ್ ಸ್ಟಿಲ್ ಏಬಲ್ ಟು ಅಕಂಪ್ಲಿಷ್ ಸೋ ಮಚ್, ವಿಚ್ ಡಸಂಟ್ ರಿಯಲಿ ಮೇಕ್ ಸೆನ್ಸ್. ಓಕೆ. ಇವಾಗ ನೀನು ಹೇಳಿದ್ರಲ್ಲಿ ಏನಂದರೆ, ಇವಾಗ ಬಿಗಿನಿಂಗಿಂದ ಹ್ಯಾಂಡಿಕ್ಯಾಪ್ ಇರ್ತಾರಲ್ಲ ಅವರು ಸ್ಟಾರ್ಟಿಂಗ್
ಇಂದಾನೆ ಅವ್ರಿಗೆ ಅಭ್ಯಾಸ ಆಗಿರುತ್ತೆ ದ ವೇ ದೆ ಲಿವ್ ದೇರ್ ಲೈಫ್. ಸೊ ದೆಲ್ ಗೆಟ್ ಹ್ಮ್ ಯೂಸ್ ಟು ಇಟ್. ಇವಾಗ ಮಧ್ಯದಲ್ಲಿ ಸಡನ್ನಾಗೆ ಹ್ಯಾಂಡಿಕ್ಯಾಪ್ ಆದರೆ ಅದು ಸಡನ್ ಇಟ್ಸ್ ಲೈಕ್ ಸಮಥಿಂಗ್ ನ್ಯೂ ದಟ್ ದೇ ಹ್ಯಾವ್ ಟು ಅಕಾಮಡೇಟ್, ದೇ ಹ್ಯಾವ್ ಟು ಗೆಟ್ ಯೂಸ್ ಟು. and their brain, their muscle memory, everything has to change. But if you are born with it, it is just normal like other people again. ಅವ್ರಿಗೆ It's ಅದೇ just ಅದು that ನಾರ್ಮಲ್ ಇದ್ರ ಥರ ಮಸಲ್ ಮೆಮರಿ ಆಗಿಬಿಟ್ಟಿರುತ್ತೆ ಅವ್ರಿಗೆ. ಸೊ ಅವರು ಏನಾದರೂ ಕಾಲಲ್ಲಿ ಬರೀತಾರೆ ಅಂದರೆ ಇಟ್ ಇಸ್ ನಾಟ್ ರಿಯಲಿ ಸಚ್ ಎ ಬಿಗ್ ಥಿಂಗ್. ಅಟ್ ದ ಎಂಡ್ ಆಫ್ ದ ಡೇ ಎವ್ರಿ ಒನ್ ಕ್ಯಾನ್ ಫೀಲ್ ದಟ್ ದೇ ಆರ್ ಹ್ಯಾಂಡಿಕ್ಯಾಪ್ಡ್ ಇನ್ ಸಮ್ ಹೌದು ವೇ ಆರ್ ದ ಅದರ್, ಹೌದು because you can be the most perfect person with all abilities, but there will still be someone who's better than you at something else. ಹ್ಮ್ So then you can also feel, okay, I am handicapped because I cannot do that anta. ಹೌದು. ಏನಂದರೆ ಲೈಕ್ ಬರೀ ಫಿಸಿಕಲ್ ಥರ ತುಂಬ ಜನ ನೋಡ್ತಾರೆ ಹ್ಯಾಂಡಿಕ್ಯಾಪ್ ಥರ. ಸೊ ಮೆಂಟಲಿ ಈಸ್ ವಾಟ್ ಮೇನ್ ರಿಕ್ವೈರ್ಮೆಂಟ್ ಇರೋದು. ಬಾಡಿ ಟು ಆ್ಯನ್ ಎಕ್ಸ್ಟೆಂಟ್ ಫೈನ್ ವಿ ನೀಡ್ ಇಟ್, ಐ ಡೋಂಟ್ ಸೇ ನೋ, ಬಟ್ ಇಟ್ಸ್ ಆಲ್ ಇನ್ ದ ಮೈಂಡ್. ಸೊ ಯಾರ್ದು ಮೈಂಡ್ ಸೆಟ್ಟು ಸ್ಟ್ರಾಂಗ್ ಆಗಿರುತ್ತೆ, ಮೆಂಟಲಿ ಹೌ ಸ್ಟ್ರಾಂಗ್ ದೇ ಆರ್, ದಟ್ ಈಸ್ ಅ ಮೇನ್ ಥಿಂಗ್. ಅದು ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ, he'll be the guy who gets things done and who will achieve what he wants to do and all those things. ಇವಾಗ ನಿನಗೆ ಡೇವಿಡ್ ಗಾಗಿನ್ಸ್ ಗೊತ್ತಾ? ನನಗೆ ಅಕೌಂಟ್ ಫ್ರಾಡ್ ಅನ್ಸುತ್ತೆ. ಯಾಕೋ? ಏನೇನೋ ಹೇಳ್ತಾ ಇರ್ತಾನೆ ಅವನು, ಏನೋ ಅಷ್ಟೊಂದು ಮಾಡಿದೆ ಇಷ್ಟೊಂದು ಮಾಡಿದೆ ಅಂತ, ಏನೋ 20,000 ಪುಷಪ್ಸ್ ಏನೋ ಹೇಳ್ತಾ ಇರ್ತಾನೆ. ನನಗೆ ಅವನ್ನೆಲ್ಲ ಪ್ರೂಫ್ ಇದೆಯಾ? ಯಪ್ಪಾ ಪ್ರೂಫ್. ಇನ್ನೊಂದು ಏನು ಅನ್ಸುತ್ತೆ ಅಂದರೆ, ಐ ಡೋಂಟ್ ಥಿಂಕ್ ಪೀಪಲ್ ಹೂ ಆ್ಯಕ್ಚುಲಿ ಡೂ ಥಿಂಗ್ಸ್, accomplish things, will brag about it anta. I feel that guy puts on too much motivational talking and ontara he's not very chill about it. ಯಾಕಂದರೆ ಇವಾಗ ವರ್ಲ್ಡಲ್ಲಿರೋ ಜನರು ಅದೇ ರೀತಿ ಇರೋದು. ಸೊ ಇವಾಗ ಮುಂಚೆ ಥರ ಇಲ್ಲ, ಬಿಕಾಸ್ ನೀನು ಇದೊಂದು ತುಂಬ ಜನ ಇದು ಹೇಳ್ತಾರೆ ಗೊತ್ತಾ, ಬ್ಯಾಡ್ ಟೈಮ್ಸ್ ಮೇಕ್ ಸ್ಟ್ರಾಂಗ್ ಮೆನ್ ಮೇಕ್ ಗುಡ್ ಟೈಮ್ಸ್ ಮೇಕ್ ವೀಕ್ ಮೆನ್. ಇದಿದೆ ನೋಡು, ಅದು ಇವಾಗ ನಮ್ಮ ಡ್ಯಾಡಿ ಮತ್ತು ಅವ್ರ ಡ್ಯಾಡಿ ಅವರೆಲ್ಲ ಬಂದ್ಬಿಟ್ಟು ದೇ ಹ್ಯಾಡ್ ಅ ಬಿಟ್ ಆಫ್ ಹಾರ್ಡ್ ಟೈಮ್ಸ್, ಸೊ ದೇ ವರ್ಕ್ಡ್ ಹಾರ್ಡ್, ದಟ್ಸ್ ವೈ ದೇ ಆರ್ ವೆರಿ ಸ್ಟ್ರಾಂಗ್ ಪೀಪಲ್, ದೇ ಹ್ಯಾವ್ ಸೀನ್ ಲಾಟ್ ಆಫ್ ಥಿಂಗ್ಸ್. ಅದೆಲ್ಲ ಅವರು ನಾವು ಚೆನ್ನಾಗಿರ್ಬೇಕಂತ ಹೇಳಿಬಿಟ್ಟು ಅವ್ರು ಕಷ್ಟಪಟ್ಟೆಲ್ಲ ಮಾಡಿದ್ರು. ಇವಾಗ ನಾವು ಹೇಗೆ ನೋಡು, ಇವಾಗ ನಮ್ಮ ಮನೆ ಕೆಲಸ ಮಾಡ್ಕೊಳ್ಳೋಕ್ಕೆ ನಮ್ಮ ಮೈ ಬರ. ಇವಾಗ ಮೈಕ್ ಟೈಸನ್ಗೂ ಅಷ್ಟೇ, ಅವನೇ ಹೇಳ್ತಾನೆ ನೋಡು, ಮೊಹಮ್ಮದ್ ಅಲಿ ಮತ್ತು ಮೈಕ್ ಟೈಸನ್ ಕಂಪೇರ್ ಮಾಡಿದಾಗ ಅವ್ರು ಹೇಳ್ತಾರಲ್ಲ, ಮೊಹಮ್ಮದ್ ಅಲಿ ಬಂದಿರೋದೇ ಬೇರೆ ಬ್ಯಾಕ್ಗ್ರೌಂಡು, ನಾನು ಬಂದಿರೋದೇ ಬೇರೆ ಬ್ಯಾಕ್ಗ್ರೌಂಡು, ನಮ್ಮಿಬ್ರಿಗೆ ಕಂಪೇರ್ ಮಾಡಬೇಡಿ ನೀವು, ಆ ಥರ ಹೇಳ್ತಾನೆ ನಾನು. ಸೊ ಇವನು ಫುಲ್ಲು ಥಗ್ಗು ಆ ಥರದ್ದು ಹುಡ್ಸ್ ಆ ಥರದ್ರಿಂದ ಬಂದಿರೋದು ಇವನು ಮೈಕ್ ಟೈಸನ್. ಸೊ ಅವನ್ರಲ್ಲಿ ಫುಲ್ ಆ್ಯಂಗರು, ಇದೆಲ್ಲ ರೇಜು, ಅವನ ಫೀಲಿಂಗ್ ಕ್ಯಾರೆಕ್ಟರೇ ಬೇರೆದೊಂದು. ಸೊ ದ ಸಿಚುಯೇಷನ್ ದಟ್ ಯು ವಿಲ್ ಕಮ್ ಅಪ್ ವಿತ್ ದೋಸ್ ಥಿಂಗ್ಸ್, ಪೀಪಲ್ ಆರ್ ಲೈಕ್ ನಾನು ಇದು ಮಾಡಬೇಕು ಆಗ್ತಿಲ್ಲ ಅಂತ ಹೇಳ್ತಾರೆ. ದೇ ಕ್ಯಾನ್ ಡೂ ಇಟ್ ಬಟ್ ದೇ ಆರ್ ನಾಟ್ ಡೂಯಿಂಗ್ ಇಟ್ ಆ್ಯಂಡ್ ದೇ ಆರ್ ಕ್ರೈಯಿಂಗ್ ಅಬೌಟ್ ಇಟ್. ವೆನ್ ಯು ಲಿಸನ್ ಟು ದೋಸ್ ಥಿಂಗ್ಸ್ at times you get irritated. So the thing is, I don't get irritated by that because I think that is true. You cannot say they are capable of doing things, but they are crying about it anta. If they were capable, they would have done it. Because they are not capable, they are crying about it. ಕೆಲವು ಜನ ಕೇಪಬಲ್ ಇದ್ರೂ ಸ್ಟಿಲ್ they'll be crying, ನನ್ನ ಲೈಫ್ ಸರಿಗಿಲ್ಲ. No, but why do you think they are crying? Because they are not capable. ನಾಟ್ ಕೇಪಬಲ್ ಅಂತಲ್ಲ. What do you think capability is? ಅವ್ರ ಕೈಯಲ್ಲಿ ಮಾಡೋಕ್ಕಾಗುತ್ತೆ, ಬಟ್ ಮಾಡಲ್ಲ ಅವರು. ಇವಾಗ ಅವ್ರ ಕೈಯಲ್ಲಿ ಮಾಡೋಕ್ಕೆ ಅವ್ರಿಗೆ ಆಗ್ತಾ ಇದ್ರೆ ದೇ ವುಡ್ ಹ್ಯಾವ್ ಡನ್ ಇಟ್. ಯಾರೋ ಒಬ್ಬ ಇರ್ತಾನೆ, ಅವನು ಎಡಿಟಿಂಗ್ ಕಲಿಬೇಕು, ಆಯಿತಾ, ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ಎಡಿಟಿಂಗ್. ನಾವು ಹಿ ಈಸ್ ಗಿವಿಂಗ್ ರೀಸನ್ ಸೇಯಿಂಗ್ ನಮ್ಮ ಮನೇಲಿ ಈ ಥರ ಇನ್ಸ್ಟಿಟ್ಯೂಟ್ ಕಳಿಸಲ್ಲ, ಇದು ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳಿಬಿಟ್ಟು ಅವ್ನು ಕೊಡ್ತಾನೆ. ಡು ಯು ಥಿಂಕ್ ದಟ್ ಈಸ್ ನಾಟ್ ಕೇಪಬಲ್? ಆರ್ ಇಂಟರ್ನೆಟ್ ಇರುತ್ತಾನೆ, they can physically do things, they cannot mentally do things. Capability is more about mentally doing things. If you don't have mental capability, no matter how much equipment or how much resources you have, you will not do it. ಇವಾಗ ನನಗೆ ಅರ್ಥ ಆಗ್ತಾ ಇದೆ ನೀನು ಏನು ಹೇಳ್ತಾ ಇದೆಯಾ ಅಂತ. ಯು ಆರ್ ಸೇಯಿಂಗ್ they have physically, they have all the resources to do it, and you are calling that as capability, that they are capable of doing it anta. What I am saying is, physically being able to do things is just the lesser part.
ಮೆಂಟಲಿ ಬೀಯಿಂಗ್ ಏಬಲ್ ಟು ಡೂ ಇಟ್ ಇಸ್ ದ ಗ್ರೇಟರ್ ಪಾರ್ಟ್ ಆಫ್ ಕೆಪಬಿಲಿಟಿ ವಿಚ್ ಪೀಪಲ್ ಡೋಂಟ್ ಹ್ಯಾವ್. ನಾನು ಆ ಥರ ಹೇಳ್ತಾ ಇದ್ದೀನಿ. ಇಲ್ಲ ಇವಾಗ ಮೆಂಟಲಿ ನಾಟ್ ಕೇಪಬಲ್ ಅಂದರೆ ಏನು? ಇವಾಗ ಅವನ ಹತ್ರ ಫೋನ್ ಇದೆ, ಇಂಟರ್ನೆಟ್ ಇದೆ, ಅದನ್ನ ಯೂಸ್ ಮಾಡೋಕ್ಕೆ ಬರಲ್ಲ ಅಂತನಾ? He doesn't have a determination to do it. ಸೊ that means that he don't want to do it. Like, we don't know what is going on in their minds, alva. We don't know how their mental state is. You cannot just say, okay, you are capable of doing it, but you are still not doing it. It is your fault anta. ಹೌದು. Because we can only live through our own minds, and the only mind that we can experience is only ourselves. So ನಾನು ಆ ಥರ ಹೇಳ್ತಾ ಇರೋದು. ನೀನು ಇದು ಫೇಟಲ್ಲಿ ಬಿಲೀವ್ ಮಾಡ್ತೀಯಾ? ಇಟ್ ಮೈಟ್ ಬಿ, ಇಟ್ ಮೈಟ್ ನಾಟ್ ಬಿ, ಗೊತ್ತಿಲ್ಲ. ಸೊ ಇದು ಫಿಲಾಸಫಿನಲ್ಲಿ ದೇ ಹ್ಯಾವ್ ಫೌಂಡ್ ಅ ವೇ ಟು ಎಕ್ಸ್ಪ್ಲೈನ್ ಫೇಟ್. ಇವಾಗ ನಮ್ಮದು ಹಳೆ ಕಾಲದಲ್ಲೆಲ್ಲ ಹಣೆ ಬಾರ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ದೇ ವುಡ್ ಅಟ್ರಿಬ್ಯೂಟ್ ರೀಸನ್ ಟು ಇಟ್. ಓಕೆ, ಹಣೆ ಬಾರ ಅಂದರೆ ನೀನು ಈ ಥರ ಮಾಡಿದ್ದೆ ಅದಕ್ಕೆ ಆ ಥರ ಆಯಿತು, ಅಥವಾ ಆ ಥರ ಬರ್ದಿದ್ರು ಯಾರೋ ಅಲ್ಲಿ ಅದಕ್ಕೆ ಈ ಥರ ಆಗಿದೆ ಅಂತ. ದಟ್ ಈಸ್ ಒನ್ ಥಿಂಗ್ ದಟ್ ದೇ ವರ್ ಸೇಯಿಂಗ್ ಅಬೌಟ್ ಫೇಟ್. ಬಟ್ ಇವಾಗ there is an alternate concept called determinism, which says everything is determined already, but there is no reason to anything. There is only cause and effect, and the cause and effect, it is on a high level, it appears to make sense to us. Say ಮಳೆನಲ್ಲಿ ಹೋದ್ರೆ we will get wet ಅಲ್ವಾ, ಆ ಥರ, when you take off a very simple thing. But if somebody tells you from the moment this planet or this universe was formed, everything is already fixed for everyone and everything. Because when you take the mechanical motion of things on an atomic level, ಇವಾಗ ಒಂದು ಗಾಡಿ ಹೋಗ್ತಾ ಇದೆ, it has this much speed, you start applying this much friction on the road for the tires, it has to stop at some point. ಫಿಸಿಕ್ಸ್ ಸಿಂಪಲ್. ನಾವು ಏನೇ ಯೋಚನೆ ಮಾಡಿದ್ರು ವಾಟ್ ಎವರ್ ಇಸ್ ಗೋನ್ ಹ್ಯಾಪನ್ ಬೇಸ್ಡ್ ಆನ್ ದೋಸ್ ವ್ಯಾಲ್ಯೂಸ್ ಇಟ್ ವಿಲ್ ಹ್ಯಾಪನ್. ಅದೇ ಥರ ನಾವು ಲೆಟ್ ಅಸ್ ಅಪ್ಲೈ ದಟ್ ಟು ಆಟಮ್ಸ್. ಫ್ಯೂ ಆಟಮ್ಸ್ ಆರ್ ಹಿಯರ್ ಇನ್ ಪೊಸಿಷನ್ XYZ ವಿತ್ ಸಮ್ ಎನರ್ಜಿ. ದೇ ಆರ್ ಇಂಟ್ರಾಕ್ಟಿಂಗ್ ವಿತ್ ಫ್ಯೂ ಮೋರ್ ಆಟಮ್ಸ್ ಇನ್ ಪೊಸಿಷನ್ Y, ಸಮ್ ಅದರ್ ಎನರ್ಜಿ, ಲೊಕೇಶನ್, ವೆಲಾಸಿಟಿ, ಅದು ಅವ್ರದ್ದೇ ಪ್ಯಾರಾಮೀಟರ್ಸ್ ಇದೆ. ವಿ ಆಸ್ ಹ್ಯೂಮನ್ ಬೀಯಿಂಗ್ಸ್ ಡೋಂಟ್ ರಿಯಲಿ ಕಂಟ್ರೋಲ್ ಅವರ್ ಓನ್ ಆಟಮ್ಸ್ ಇನ್ ದ ಬಾಡಿ ಆರ್ ದ ಬ್ರೈನ್. The atoms are controlling, or the atoms' properties are giving rise to higher level things like molecules, to cells, to organs. All of the atoms are behaving or moving in such a way because they are interacting with other atoms that are in close proximity to it. Okay. So ಆ ಥರ ತಗೊಂಡಾಗ ಟೈಮ್ T-1 ನಲ್ಲಿ all the atoms in the world are at some position with some properties. So T-1 ನಲ್ಲಿ, so T0 ನಲ್ಲಿ they would all interact and be at some other point. And based on how they interact, everything else would shift. So there is not really any control at all. And these properties of atoms will show up like thoughts. It will show up like basic elements like fire, water, ಅಥವಾ it will show up like organisms, ಆ ಥರ. Okay. So in a way everything is already set and nobody has control, because if you have to change something, it has to internally change from the atomic level, and that will only happen based on the previous state. So ಅದೆಲ್ಲ ಯೋಚನೆ ಮಾಡಿದಾಗ ನಂಗೆ ಅನ್ಸುತ್ತೆ ಇಟ್ ಈಸ್ ಸೋ ಸ್ಟ್ರೇಂಜ್ ಅಂತ, that people are fighting for things, people are thinking about things, people are trying to do things, feel bad that they were not able to do something anta. But who is actually in control here? Is anybody actually in control? Like, who can control the atom properties? Nobody. But how do you know, ಇವಾಗ ನೀನು ಇವಾಗ ಇಷ್ಟೇ ಹೇಳ್ದೆ ಅಲ್ಲ, how do you know that these atoms and other things are there? ಇವಾಗ ನಾನು ಯೋಚನೆ ಮಾಡೋದು ಈ ರೀತಿ, ಇವಾಗವರೆಗೂ ಹ್ಯೂಮನ್ಸ್ ಏನೇನು ಸೈಂಟಿಫಿಕ್ ಆಗಿ ಏನೇ ಪ್ರಿಡಿಕ್ಷನ್ಸ್, ಐ ಸಿ ಎವ್ರಿಥಿಂಗ್ ಆಸ್ ಪ್ರಿಡಿಕ್ಷನ್ಸ್. ನಾವು ದೇರ್ ಮೈಟ್ ಬಿ ಪ್ರೂವ್ಸ್ ಆರ್ ವಾಟ್ ಎವರ್, ಬಟ್ ಎಲ್ಲನೂ ಗೆಸ್ ವರ್ಕ್ನಲ್ಲೇ ಇವಾಗವರೆಗೂ ಮಾಡ್ತಿರೋದಂತಲೇ ನಾನು ಅಸ್ಯೂಮ್ ಮಾಡ್ಕೊಳ್ಳೋದು. ಬಿಕಾಸ್ ಆಲ್ ದಿಸ್ ಲಾಸ್ ಆರ್ ವಾಟ್ ಎವರ್ ವಿ ಹ್ಯಾವ್ ಲರ್ನ್ಡ್, ಇವಾಗ
ಈ ನ್ಯೂಟನ್ಸ್ ಲಾ ಮತ್ತು ಬಾಯ್ಲ್ಸ್ ಲಾ ಇದೆಲ್ಲ ಮುಂಚೆಲ್ಲ ಬೇರೆ ಏನೋ ಇತ್ತಲ್ಲ, ಇವಾಗ ಏನೋ ಒಂದು ಓದಿರ್ತಾನೆ, ಆ ಟೈಮಿಗೆ ಅವನೇನೋ ನೋಡಿರ್ತಾನೆ, ಅದನ್ನು ಒಂದು ಲಾ ಮಾಡ್ತಾನೆ. ನೆಕ್ಸ್ಟ್ ಇನ್ನೊಬ್ಬ ಸೈಂಟಿಸ್ಟು ಒಂದಷ್ಟು ವರ್ಷ ಆದಮೇಲೆ ಬರ್ತಾನೆ, ಇವನು ಹೇಳಿರೋದ್ರಲ್ಲಿ ಇಷ್ಟಿಷ್ಟು ತಪ್ಪಿದೆ, ಅವನೇನೋ ನೋಡ್ತಾನೆ, ಆಯಿತಾ. ದೇರ್ ಆರ್ ಸಿಮಿಲಾರಿಟೀಸ್ ದಟ್ ವಾಟ್ ಹಿ ಹ್ಯಾಸ್ ಸೀನ್ ದ ಪ್ರೀವಿಯಸ್ ಗೈ. ಇವ್ನು ನೋಡೋಕ್ಕೂ ಅವ್ನು ನೋಡೋಕ್ಕೂ ಎರಡರಲ್ಲೂ ಒಂದೇ ವಸ್ತುನ ನೋಡಿರ್ತಾರೆ. ಅದರಲ್ಲಿ ಇವನು ಏನೋ ಒಂದು ಪಾಯಿಂಟ್ಸ್ನ ಗ್ರಾಸ್ಪ್ ಮಾಡಿರ್ತಾನೆ, ಹಿ ಹ್ಯಾಸ್ ಮಿಸ್ಡ್ ಔಟ್ ಕಪಲ್ ಆಫ್ ಥಿಂಗ್ಸ್ ಆ್ಯಂಡ್ ಸಮಥಿಂಗ್. ಇನ್ನೊಬ್ಬ ಸೈಂಟಿಸ್ಟ್ ಬಂದುಬಿಟ್ಟು ಅವ್ನು ಹೇಳ್ತಾನೆ, ಇಲ್ಲ ಇವನು ಹೇಳಿದ ತಪ್ಪು, ಇದು ಈ ರೀತಿ ಇರೋದು, ಈ ರೀತಿ ವರ್ಕ್ ಆಗ್ತಿರೋದು, ಅವ್ನು ಅರ್ಥ ಮಾಡ್ಕೊಂಡಿದ್ದ ರೀತಿ ಬೇರೆ ಥರ ಅಂತ ಹೇಳ್ಬಿಟ್ಟು. ಸೊ ಇಟ್ಸ್ ನಾಟ್ ಟ್ರೂ ದ್ಯಾಟ್ ವಾಟ್ ದ ಫಸ್ಟ್ ಗಾಯ್ ಟೋಲ್ಡ್ ಈಸ್ 100% ಕರೆಕ್ಟ್, ಆ ಥರ ಅಲ್ಲ. ಸೊ ನಾವು ರೀಸೆಂಟಾಗಿ ಏನು ಮಾಡ್ತಿದ್ದಾರೆ ಇದೆಲ್ಲ R&D ವರ್ಕೆ. ನೋ ಬಡಿ ನೋಸ್ 100% ಶ್ಯೂರ್ ಹೌ ಥಿಂಗ್ಸ್ ಆರ್ ವರ್ಕಿಂಗ್ ಇನ್ ದ ಯೂನಿವರ್ಸ್. ಹೌದು, ಕರೆಕ್ಟ್. ಅಪ್ ಟು ದ ಮೊಮೆಂಟ್ ವಾಟ್ ಎವರ್ ಇಟ್ ಈಸ್ ದೇರ್ ವಿತ್ ಪ್ರೂಫ್ ಆರ್ ವಾಟ್ ಎವರ್, ವಿ ಮೈಟ್ ಸ್ಟಿಲ್ ಬಿ ಡೂಯಿಂಗ್ ಗೆಸ್ ವರ್ಕ್. ಆ ಪ್ರೂಫ್ ಬರೋದ್ರಲ್ಲೂ ಅಷ್ಟೇ, ಅಲ್ಲೂ ಅಷ್ಟೇ ಗೆಸ್ ವರ್ಕ್. ಏನೋ ಒಂದು ಅಡ್ಡೆಡ್ ಮೇಲೆ ಗುಡ್ಡೆಡ್ ಆಗಿಬಿಟ್ಟು ವಿ ಆರ್ ಗೋಯಿಂಗ್ ಅಂತ ನನಗನ್ಸೋದು. ಲೇಟರ್ ಡೌನ್ ಮೇ ಬಿ ವಿ ಮೈಟ್ ಫಿಗರ್ ಔಟ್ ಸಮಥಿಂಗ್, ಓ ಇದು ಈ ರೀತಿ ವರ್ಕ್ ಆಗ್ತಿರೋದು ಅಂತ ಹೇಳ್ಬಿಟ್ಟು ಆಗ್ಬೋದು. ವಿಚ್ ಈಸ್ ವೈ ಇಟ್ಸ್ ನಾಟ್ ಅ 100% ಶ್ಯೂರ್ ಥಿಂಗ್. ವಾಟ್ ಈಸ್ ಓನ್ಲಿ ಶ್ಯೂರ್ ಈಸ್ ನೇಚರ್. ಇವಾಗ ಏನಿದೆ ನಮ್ಮ ಸುತ್ತಮುತ್ತ, ದಟ್ ಈಸ್ ದ ಓನ್ಲಿ ಥಿಂಗ್ ದಟ್ ಈಸ್ 100% ಶ್ಯೂರ್, ಬಿಕಾಸ್ ಅದು ರಿಯಲ್. ಅದು ನಮ್ಮ ಸುತ್ತ ಇವಾಗ ಮರ, ದಟ್ ಆಲ್ಸೋ ಮೈಟ್ ನಾಟ್ ಬಿ ಶ್ಯೂರ್, ವಿ ಡೋಂಟ್ ನೋ. ಬಟ್ ಅಟ್ಲೀಸ್ಟ್ ನಮ್ಮ ಸೆನ್ಸಸ್ಸಲ್ಲಿ ಏನು ಗ್ರಾಸ್ ಮಾಡೋಕ್ಕಾಗುತ್ತೆ ಅಷ್ಟು ಕೇಳ್ತಾ ಇರೋದು ನಾನು. I think we can only believe in things and we can never know anything 100%. ಸೊ ನಮಗೇನು ಸೆನ್ಸಸ್ ಥರ ಏನು ಕೊಟ್ಟಿದ್ದಾರೆ, ನೋಡೋದಿರ್ಬೋದು, ಸ್ಮೆಲ್ ಮಾಡೋದು, ಈ ಥರ ನಮ್ಮ ಸೆನ್ಸಸ್ ಏನು ಪರ್ಸೀವ್ ಮಾಡೋಕ್ಕಾಗುತ್ತೆ ಅಷ್ಟನ್ನು ಮಾತ್ರ ನಾವು ನಂಬೋಕ್ಕಾಗೋದು. ನಂಬೋದಂದರೆ ಓಕೆ, ಇವಾಗ ಇಲ್ಲೇನೋ ಒಂದು ಆಬ್ಜೆಕ್ಟ್, ಇವಾಗ ನಾನು ಮುಟ್ಟಿದ್ರೆ ಇದೇನೋ ಒಂದು ಆಬ್ಜೆಕ್ಟ್ ಇದೆ, ಇದರಿಂದ ನಾನು ಪಾಸ್ ಮಾಡೋಕ್ಕಾಗಲ್ಲ. ಮೇ ಬಿ ಇವಾಗ ನಾನು ಫೋರ್ಸ್ ಹಾಕ್ಬಿಟ್ಟು ನಾನು ಫೋರ್ಸ್ನಲ್ಲಿ ಇದು ಹೊಡಿಯೋಕ್ಕಾದ್ರೆ ಹೊಡಿಬೋದು, ಇಲ್ಲಾಂದರೆ ಇಲ್ಲ, ಆ ಥರ. ಓನ್ಲಿ ಥಿಂಗ್ಸ್ ದಟ್ ಐ ಕ್ಯಾನ್ ಸಿ ಇನ್ ಮೈ ಸೆನ್ಸಸ್, ದಟ್ ಈಸ್ ವಾಟ್ ಐ ಕ್ಯಾನ್ ಬಿಲೀವ್. ರೆಸ್ಟ್ ಆಫ್ ದ ಥಿಂಗ್ಸ್ ಇಟ್ಸ್ ಜಸ್ಟ್ ಲೈಕ್ ಗೆಸ್ ವರ್ಕ್ ಥರ ಅಷ್ಟೇ ನನಗನ್ಸೋ ಪ್ರಕಾರ. ಅದು ಒಂದು ಸಾಲಿಡ್ ಟೇಕ್ ಅನ್ಸುತ್ತೆ ನನಗೆ. ಸೊ ವಾಟ್ ಐ ಸೆಡ್ ಹೋಲ್ಡ್ಸ್ ಟ್ರೂ ಓನ್ಲಿ if you believe in the atoms theory, or rather if you believe that atoms are there, they interact with each other anta. Up to this point, whatever science has proved, and you believe in science. For those who don't believe in it, we don't know then what is true. That's what it comes down to, the beliefs. Same ಎಲ್ಲ ಮೈಂಡ್ಗೆನೆ ಹೋಗೋದು ಆ್ಯಂಡ್ ದ ಥಿಂಗ್ಸ್ ದಟ್ ಯು ಬಿಲೀವ್ ಇನ್. ಇವಾಗ ನಾನು ಟ್ಯೂಷನಲ್ಲಿ ಹೋಗೋವಾಗ ಅಲ್ಲಿಂದ ಅವ್ರ ನಾಯೋ ಏನೋ ಕಟ್ಟಾಗಿದ್ರು ಅನ್ಕೋತೀನಿ, ನನಗೆ ಗೊತ್ತಿರೋ ಮಟ್ಟಿಗೆ. ಅವ್ರು ಹೇಳ್ತಿದ್ದು ಭಯ ಪಡ್ಸೋಕ್ಕೆ, ಇನ್ನು ಸ್ಕೂಲ್ ಟೈಮಲ್ಲಿ ಇದ್ವಿ ನೋಡು, ಕರಡಿ ಇದೆ ಅಂತೆಲ್ಲ ಹೇಳ್ಬಿಟ್ಟಿದ್ರು. ನಾನು ಕರಡಿನೇ ಅನ್ಕೊಂಡ್ಬಿಟ್ಟು ಎದ್ರುಕೊಂಡ್ಬಿಟ್ಟಿದ್ದೆ. ಈವನ್ ನೌ ಐ ಡೋಂಟ್ ನೋ ಕರಡಿ ಇತ್ತಾ ಇಲ್ವ ಅಂತ, ಬಟ್ ಐ ಕ್ಯಾನ್ ಟೆಲ್ ದಟ್ ಅದು ಕರಡಿ ಇರಲ್ಲ ಅಂತ, ಬಿಕಾಸ್ ಆಬ್ವಿಯಸ್ಲಿ ನೋ ಬಡಿ ವಿಲ್ ಕೀಪ್ ಬೇರ್ಸ್ ಇನ್ ಹೋಮ್. ದಟ್ ಮೈಟ್ ಹ್ಯಾವ್ ಬೀನ್ ಸಮ್ ಡಾಗ್ ಆರ್ ಸಮಥಿಂಗ್ ದಟ್ ದೇ ಹ್ಯಾವ್ ಲಾಕ್ಡ್ ಅಪ್. ಸೊ ಆ ಥರ ಒಂದು ರೀಲ್ ಬಂದಿತ್ತು, ಒಂದು ಟೈಗರ್ ಬರುತ್ತೆ, ಒಬ್ಬ ಕುತ್ಕೊಂಡು ಫೋನಲ್ಲಿ ಏನೋ ಚಿಕ್ಕ ಹುಡುಗ ಮಾಡ್ತಾ ಇರ್ತಾನೆ. ಒಂದು ಟೈಗರೋ ಲೆಪರ್ಡೋ ಏನೋ ಬಂದ್ಬಿಟ್ಟು ರೂಮ್ ಒಳಗಡೆ ಬಂದ್ಬಿಡುತ್ತೆ, ಸುಮ್ಮನೆ ಸೈಡಿಂದ ಆ ಕಡೆ ಹೋಗುತ್ತೆ. ಅವ್ನು ಫುಲ್ ಕಾಮ್ ಆಗಿ ಡೋರ್ನ ಕ್ಲೋಸ್ ಮಾಡ್ಬಿಡ್ತಾನೆ. ಐ ಫೀಲ್ ಲೈಕ್ ಇಫ್ ದೇರ್ ವರ್ ಅದರ್ಸ್, ದೇ ವುಡ್ ಹ್ಯಾವ್ ಫ್ರೀಕ್ಡ್, ದೇ ವುಡ್ ಹ್ಯಾವ್ ಸ್ಕ್ರೀಮ್ಡ್ ಇನ್ ದಟ್ ಸಿಚುವೇಶನ್. ಅಂದರೆ ವೆನ್ ಥಿಂಗ್ಸ್ ಹ್ಯಾಪನ್ ವಿತೌಟ್ ಯುವರ್ ನೋಟಿಸ್, ಯು ವಿಲ್ ಬಿ ಕಾಮ್ ಅಂತ ಅನ್ಸುತ್ತೆ. ನಾನು ಸೇಮ್ he notices it, ಅದು ಗೊತ್ತು, he notices it. ಬಟ್ ಇವಾಗ ನಾನು ಹೇಳ್ತಿರೋದು, ಅದು ಒಳಗಡೆ ಬಂದ್ಮೇಲೆ ಅವ್ನು ಗೊತ್ತಾಯ್ತಲ್ವಾ. ಇಟ್ ವಾಸಂಟ್ ಲೈಕ್ ಇವಾಗ ರೂಮ್ ಒಳಗಡೆ ನಿನ್ಗೆ ಚೀತಾ ಬರುತ್ತೆ ಅಂತ ನೀನು ಮುಂಚೆನೇ ಹೇಳಿದಿದ್ರೆ, ಹಿ ಮೈಟ್ ಹ್ಯಾವ್ ನಾಟ್ ರಿಯಾಕ್ಟೆಡ್ ದಟ್ ವೇ, ಆ ಥರ. ಫಾರ್ ಎಕ್ಸಾಂಪಲ್ ಇವಾಗ ನಾವು ನಮ್ಮ You think he would have screamed if somebody had told him cheetah barutte? Maybe. When it actually comes. So when you know a thing is going to happen with you, your reaction will be different. When something happens unexpectedly, you react in a different way. But like what I want to say is, I thought that was really cool. He didn't scream, he showed presence of mind ಅನ್ಸುತ್ತೆ. ಸುಮ್ಮನೆ ಅವ್ನ ಪಾಡಿಗೆ ಅವನು ಏನೋ ನಾರ್ಮಲ್ ಆಗಿ ಆಗ್ತಾ ಇದೆ ಅಂತ ಸುಮ್ಮನೆ ಡೋರ್ ಕ್ಲೋಸ್ ಮಾಡಿ ಹೋಗ್ಬಿಟ್ಟ. ಯಾಕಂತ ಹೇಳಿದ್ರೆ ಇವಾಗ ನೋಡಿ, ಇವಾಗ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ ನಮ್ಮ ಅಂಕಲ್ ಜೊತೆ, ಆಯಿತಾ. ಅವರು ಕೂತ್ಕೊಂಡು ಕಳ್ಳೆಪುರಿ ತಿಂತಿದ್ರು. ಅಲ್ಲಿ ಮೆಟ್ಲ ಹತ್ರ ಮುಂದೆ ನೋಡಿದಾಗ ಒಬ್ಬರು ಕಪಲ್ ಕೂತಿದ್ರು ಆ್ಯಂಡ್ ಅವ್ರ ಪಾಪು ಒಂದಿತ್ತು. ಅಷ್ಟು ನೋಡಿದ್ದೆ ನಾನು. ಆಮೇಲೆ ನಮ್ಮ ಅಂಕಲ್ ಹತ್ರ ನೋಡಿಕೊಂಡು ಏನೋ ಮಾತಾಡ್ಕೊಂಡು ಹಿಂಗಿದ್ದೆ.
ಪಕ್ಕದಲ್ಲಿ ಒಂದು ಕೈ ನನ್ನ ಕೈ ಮುಟ್ತು, ಯಾವುದೋ ಒಂದು ಚಿಕ್ಕ ಕೈ ಥರ ಫೀಲ್ ಆಯಿತು, ಹಿಂಗೆ ಬಂದು ಮುಟ್ತು. ನಾನು ಆರಾಮಾಗಿದ್ದೆ, ನಾನು ಯಾವುದೋ ಅದು ಪಾಪು ಬಂದೇನೋ ಕೈ ಹಿಂಗೆ ಮುಟ್ತಾ ಇದೆ ಅಂದ್ಕೊಂಡು ನಾನು. ಆಮೇಲೆ ನಮ್ಮ ಅಂಕಲ್ ಸಡನ್ನಾಗಿ ಎದ್ರುಕೊಂಡ್ಬಿಟ್ಟು, ಅಯ್ಯೋ ಅಲ್ಲಿ ನೋಡು ಮಂಕಿ ಅಂತ ಹೇಳಿದ್ರು. ಏನು ಮಂಕಿ ಅಂತ ಅವ್ರು ಅಂದ್ಬಿಟ್ಟು ನಾನು ತಿರುಗಿ ನೋಡಿದಾಗ ನನ್ನ ಪಕ್ಕದಲ್ಲಿ ಮಂಕಿ ಕೂತಿದೆ. ನಾನು ಆಮೇಲೆ ಆರಾಮಾಗಿ ಹಂಗೆ ಕೂತಿದ್ದೆ ನಾನು. ಸರಿ ಅಂದ್ಬಿಟ್ಟು ನಮ್ಮ ಅಂಕಲ್ಲು ಆ ಕಳ್ಳೆಪುರಿ ಇದನ್ನು ಬಿಸಾಕಿದ್ರು ನನ್ನ ಹತ್ರ, ಕೊಟ್ಬಿಡೋದಕ್ಕೆ, ಇಲ್ಲಾಂದರೆ ಕಚ್ಬಿಡುತ್ತೆ ನಿನಗೆ ಅಂತೆಲ್ಲ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಅದು ತೊಗೊಂಡು ಅದು ಕೊಟ್ಟೆ, ಅದು ತೊಗೊಂಡು ಹೋಯ್ತು ಆ ಕಡೆ. ಆಮೇಲೆ ಅವ್ರು ಹೇಳಿದ್ರು, ಹೆಂಗೋ ಎದ್ರುಕೊಂಡೆ ಹಂಗೆ ಕೂತಿದ್ದೆ ನೀನು, ನನಗಂದರೆ ನಾನು ಫುಲ್ ಭಯ ಆಗೋಯ್ತು ಅಂತೆಲ್ಲ ಅಂದರು. ಸೊ ಐ ಡಿಂಟ್ ಇವನ್ ಎಕ್ಸ್ಪೆಕ್ಟ್ ದಟ್ ಮಂಕಿ ವಿಲ್ come and sit next to me or it will hold my hand or whatever. In my mind I had seen some ಪಾಪು ಏನೋ ನೋಡಿದ್ದೆ, ಪಾಪು ಕೈ ಅಂದ್ಕೊಂಡು ನಾನಿದ್ದೆ ಆ ಥರ. ಮೇ ಬಿ ಇಫ್ ಐ ಹ್ಯಾಡಂಟ್ ಸೀನ್ ದ ಪಾಪು, ಸಡನ್ನಾಗಿ ಯಾವುದೋ ಒಂದು ಕೈ ಅಂದರೆ ಮೇ ಬಿ ಒಂದು ಕ್ಯೂರಿಯಾಸಿಟಿಯಿಂದ ನೋಡ್ತಿದ್ದೆ. ಇಲ್ಲಾಂದರೆ ಸಡನ್ನಾಗೆ ಇವಾಗ ಆ ಟೈಮಿಗೆ ನಾನೇನಾದರೂ ಓತಿಕೆತ ಆ ಕಡೆ ಈ ಕಡೆ ಏನೋ ನೋಡಿದ್ದಿದ್ರೆ, ಸಡನ್ನಾಗಿ ಏನೋ ಒಂದು ನನಗೆ ಮುಟ್ತಿದೆ ಅಂತ ಹೇಳಿದ್ರೆ ನನ್ನ ಮೈಂಡಲ್ಲಿ ಓತಿಕೆತ ಏನೋ ಮೈ ಮೇಲೆ ಬಿದ್ದೋಗ್ಬಿಟ್ಟಿರ್ಬೋದು, ಆ ಥರ ಏನಾದ್ರು ನಾನು ಅಸ್ಯೂಮ್ ಮಾಡ್ಕೊಂಡು ಹಿಂಗೆ ಕೈ ಒದರ್ತಾ ಇದ್ದೆ, ನನಗೆ ಗೊತ್ತಿಲ್ಲ. ಓತಿಕೆದ ಅಂದ್ರೆ ಒಂದು ಲಿಸರ್ಡ್ ಇರುತ್ತೆ ನೋಡು, ಕಮಿಲಿಯನ್ ಥರ ಇರುತ್ತೆ. Lizard ಆ? ಲಿಸರ್ಡ್ ಹಾಂ, ದೊಡ್ಡ, ಕೆಮಿಲಿಯನ್, ಓಕೆ, ಅದು ಬಟ್ ಕೆಮಿಲಿಯನ್ ಅಲ್ಲ ಎಕ್ಸಾಕ್ಟ್ ಆಗಿ. ಇಗ್ವಾನಾ, ಹಾಂ, ಆ ಥರ ಟೈಪು. salamander. ಹಾಂ, ಸ್ಯಾಲಮೆಂಡರ್ ಥರದ್ದು. ಸೊ ಆ ಥರ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಸಿಚುಯೇಷನ್ ಆ್ಯಂಡ್ ವಾಟ್ ಯು ಹವ್ ಸೀನ್, ಆ ಥರ. I find monkeys to be very, very fascinating. ನನಗೆ ಸ್ಲಾತ್ ಇಷ್ಟ. I don't have an opinion on sloths. I know they only like to rest anta, but ಸ್ಲಾತು, ಹನಿ ಬೇಜರು. they're almost human, but they are not. ಇವಾಗ AI-ಗೆಲ್ಲ ಹ್ಯೂಮನ್ಸ್ನ ನೋಡ್ಬಿಟ್ಟು ಇವಾಗ ಫುಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕ್ರಿಯೇಟ್ ಮಾಡಿಬಿಟ್ರೆ, AI will also look at humans like how we look at monkeys. ಅಂದರೆ ಇವ್ರು ಆಲ್ಮೋಸ್ಟ್ ನಮ್ಮ ಥರ, ಬಟ್ ನಮ್ಮ ಥರ ಇಲ್ಲ ಅಂತ. Like we are so much more advanced than monkeys, but they are sort of like us. ಅದೇ ಥರ like true AI will be so much more advanced than us, because ಇವಾಗ ನಾವು ಕ್ರಿಯೇಟ್ ಮಾಡಿದ್ರೆ we would have created them in our image. They will strongly resemble us and they will think we have so much similarities, but yet we are so different ಅಂತ. ಥಿಂಕ್ ಇಷ್ಟು ಸಾಕು ಅನ್ಸುತ್ತಾ? ಫುಲ್ ಹೆವಿ ಪಾಡ್ಕಾಸ್ಟ್ ಇವತ್ತು. ನೋ ಲೈಟ್, ಪಟಾಕಿ ಥರ ಅಲ್ಲ ಲಾಸ್ಟ್ ಟೈಮ್ ಥರ. ಅದು ಫುಲ್ಲು ಲಕ್ಷ್ಮಿ ಬಾಂಬು, ಇವಾಗ ಫುಲ್ಲು ಬ್ರೈನ್ಗೆ ಬಾಂಬ್ ಹಾಕಿದೀವಿ. ನೋ ಟೆನ್ಷನ್, ಫುಲ್ ರಿಲ್ಯಾಕ್ಸ್. ನೋ ಟೆನ್ಷನ್, ಫುಲ್ ರಿಲ್ಯಾಕ್ಸ್, ದಟ್ ವಿಲ್ ಬಿ ಅವರ್ ಪಾಡ್ಕಾಸ್ಟ್ ನೇಮ್. ಅಂದರೆ ಅವ್ರು ಟೆನ್ಷನ್ ಆದರೂ ಪಟ್ಕೊಳ್ಳಿ, ರಿಲ್ಯಾಕ್ಸ್ ಆದರೂ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ,